ಶುಭ ವಿವಾಹ. ಏನಿಲ್ಲ, ಈ ಮದುವೆ ಹಾಲ್ನ ನಮ್ಮ ತರುಣ್ ಹೆಸ್ರಿಗೆ ಬರ್ಕೊಡಿ ಅಷ್ಟೇ, ಸಿಂಪಲ್. ಏನು ಹೇಳ್ತಿದ್ಯಾ ಅಕ್ಕ? ಪಾಪಿಗಳವರು ಮೊದಲೇ ಹೀಗೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಏನ್ ಮದುವೆ ನಡಿಬೇಕು ಅನ್ನೋ ಸಮಯದಲ್ಲಿ ರಗಳೆ ತೆಗ್ದಿದ್ದಾರೆ. ಛೇ, ಹಾಗೇಗಾಗುತ್ತೆ? ಅಲ್ಲ, ಇನ್ನೇನ್ ತಾಳಿ ಕಟ್ಟಬೇಕು ಅನ್ನೋ ಸಮಯದಲ್ಲಿ ಹೀಗೆ ಮಾಡಿದ್ರೆ ನಾನು ಮಾತಾಡ್ತೀನಿ ಇವಾಗ. ಹುಷಾರ್ ಮಾಧವ, ಹುಷಾರ್. ನೀನ್ ಸುಮ್ನಿರಕ್ಕ. ಮಾಧವ, ಏನ್ರಿ, ಏನ್ ತಿಳ್ಕೊಂಡಿದ್ದೀರಾ ನೀವು? ಏನ್ ಹೇಳಿದ್ರಿ ನಮ್ಮ ಅಕ್ಕನ ಹತ್ರ? ಹಲೋ, ನೀವು ಧ್ವನಿ ಏರ್ಸ್ ಮಾತಾಡಿದ್ರೆ ನಾನು ಹಾಗೆ ಮಾತಾಡ್ಬೇಕಾಗತ್ತೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಿಮ್ಗೇನ್ರಿ ಮರ್ಯಾದೆ ಕೊಡೋದು? ಗೊತ್ತಾಯ್ತಲ್ಲ ನಿಮ್ಮ ಹಣೆ ಬರಹ ಯೋಗ್ಯತೆ ಏನು ಅಂತ. ಮಾಧವ, ಸುಮ್ಮನೆ ಇರು. ಯಾಕೆ ಕಿರ್ಚಾಡ್ತಾ ಇದೀಯಾ? ಸುಮ್ಮನಿರು, ನಿಂಗೆ ದಮ್ಮಯ್ಯ ಅಂತೀರಿ. ಸುಮ್ನಿರಕ್ಕ, ನಿನಗಿದೆಲ್ಲ ಗೊತ್ತಾಗೋದಿಲ್ಲ. ಏನ್ ತಿಳ್ಕೊಂಡಿದ್ದಾರೆ ಇವರು ನಮ್ಮ ಬಗ್ಗೆ? ಏನ್ರಿ, ಎದುರುಗಡೆ ಒಳ್ಳೆಯವ್ರ ತರ ನಾಟಕ ಆಡೋದು, ಒಳಗಿಂದೊಳಗೆ ಪ್ಲಾನ್ ಮಾಡೋದು. ನಿಮ್ ಜನ್ಮಕ್ಕಿಷ್ಟು ಥೂ. ನಿಮ್ಮ ನಾಟಕ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಅಥವಾ ಸುಮ್ಮನಿರು, ಸುಮ್ಮನಿರು. ಏನ್ರಿ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ. ನಡೆಯಲ್ಲ ರೀ, ಈ ಮದುವೆ ನಡೆಯಲ್ಲ. ಏನ್ರಿ ಮಾಡ್ತೀರಾ ನೀವು? ಈಗ್ಲೇ ನನ್ನ ಮಗನ ಎಪ್ಸಿ ಕರ್ಕೊಂಡು ಹೋಗ್ತೀನಿ, ಅವಾಗ ಗೊತ್ತಾಗತ್ತೆ ಏನು ಅಂದ್ರೆ. ನೋಡಿ ಪ್ಲೀಸ್ ಮಾಧವ, ಸುಮ್ಮನಿರೋ, ನೀನು ಸುಮ್ಮನಿರೋ. ತಮ್ಮಯ್ಯ ಅಂತೀನಿ. ನೋಡಿ, ಈ ಮದುವೆ ಹಾಲು ನನ್ನ ಮಗಳ ಹೆಸರಿಗೆ ಬರೆದು ಕೊಡ್ತೀನಿ, ಅಥವಾ ನಿಮ್ಮ ಹೆಸರಿಗೆ ಬೇಕಾದ್ರೂ ಬರೆದು ಕೊಡ್ತೀನಿ. ಪ್ಲೀಸ್, ಈ ಮದುವೆ ನಡೆಸ್ಬಿಡಿ. ಅದೇನು ಮಾಡ್ತೀರೋ ಬೇಗ ಡಿಸೈಡ್ ಮಾಡಿ. ಅಯ್ಯೋ, ಬಂದಿರೋದು ಅಮ್ಮ. ಏನಮ್ಮ ಇದು? ಏನ್ ನಡೀತಿದೆ ಇಲ್ಲಿ? ನೀ ಯಾಕೆ ಬಂದೆ ಇಲ್ಲಿ? ಮಾತಾಡ್ಬೇಡ. ಶ್ರದ್ಧಂಗೊಂದು ಮಾತು ಹೇಳ್ಬೇಡ. ಮಾತಾಡಿದ್ರೆ ಜಾಗ್ರತೆ. ಅಮ್ಮ, ಆದ್ರೆ ಇದು ತಪ್ಪಲ್ವೇನಮ್ಮ? ಇದು ನಮ್ ಕಲ್ಯಾಣ ಮಂಟಪ. ಅದು ಸುಮ್ಮನಿರು ಅಂತ ಹೇಳಿದ್ದಲ್ಲ. ಎಲ್ಲ ನಿನ್ನಿಂದಾನೇ ಆಗ್ತಿರೋದು. ಯಾಕೆಲ್ಲರೂ ಮುಂದೆ ಓಡಾಡ್ಬೇಕಿತ್ತು? ಅಮ್ಮ, ಏನಮ್ಮ ಇದು? ಸುಮ್ಮನಿರು ನೀನು. ನೋಡು ನೋಡು, ಬಾಯ್ ತೆಗಿಬೇಡ. ಸುಮ್ಮನಿರು. ಅಮ್ಮ, ಏನಾಯ್ತಮ್ಮ? ಸುನಿದಿನ ಯಾಕೆ ಬೈತಾ ಇದೆಯಾ? ಅರೆ, ನೀನೇ ಕಳ್ತಾ ಇದೆಯಾ? ಏನಾಯ್ತಮ್ಮ? ನೀನ್ ಯಾಕೆ ಬಂದೆಮ್ಮ ಇಲ್ಲಿ? ಹೋಗಿ ಮಂಟಪಕ್ಕೆ ಹೋಗು. ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ. ಹೋಗಮ್ಮ, ಜಾಣ ಜಾಣ ಕಂದ, ಹೋಗಮ್ಮ. ಅಕ್ಕ, ಒಂದ್ ನಿಮಿಷ. ಅಕ್ಕ, ಗಂಡಿನ ಕಡೆಯವರು ಈ ಮದುವೆ ಹಾಲ್ನ ವರದಕ್ಷಿಣೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲ ಇಲ್ಲ, ಅದೇನಂತ ನಾನು ನೋಡ್ಕೋತೀನಿ. ಇವಳು ಸುಳ್ಳು ಹೇಳ್ತಿದ್ದಾಳೆ. ಹಾಗೇನಿಲ್ಲ, ಈ ಮದುವೆ ಒಂದಾಗೋ ಬಿಡ್ಲಿಮ್ಮ ಪ್ಲೀಸ್. ಜಾಣ ಕಂದ, ಹೋಗಮ್ಮ. ಏನ್ ಯೋಚನೆ ಮಾಡ್ತಿದ್ದೀಯಾ? ಹೋಗು. ಅಯ್ಯೋ, ಈಗ ಮಾತಾಡ್ಬೇಡ ಅಕ್ಕ, ಪ್ಲೀಸ್ ಅಕ್ಕ. ಅಕ್ಕ ಪ್ಲೀಸ್ ಕಣೆ. ಒಂದ್ ನಿಮಿಷ,
ನಾನು ನಿಮ್ಮ ಹತ್ರ ಮಾತಾಡಬೇಕು. ಹಾ ಹೇಳು. ಈ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮಮ್ಮ ಇಟ್ಟಿರೋ ಡಿಮ್ಯಾಂಡ್ಸ್ ಬಗ್ಗೆ ಗೊತ್ತಾ ನಿಮಗೆ? ಆಕ್ಚುಲಿ ಶ್ರದ್ಧಾ, ಅದು ಏನಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮೊದಲು. ನನ್ನಮ್ಮ ವರದಕ್ಷಿಣೆಗೆ ಅಂತ ಈ ಹಾಲ್ ನಿಮಗೆ ಬರೆದು ಕೊಟ್ರೆ ಆಗ ನೀವು ಮದುವೆ ಕ್ಯಾನ್ಸಲ್ ಮಾಡಲ್ಲ ಅಲ್ವಾ? ನೋಡು, ತಪ್ಪು ತಿಳ್ಕೊಬೇಡ. ಆದರೆ ನನಗೂ ಮೊದಲು ನಿನಗೊಬ್ಳು ತಂಗಿ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ನೋಡೋಕೆ ನಿನಗಿಂತನೂ ಚೆನ್ನಾಗಿದ್ದಾಳೆ. ಆದರೆ ನಂಗೆ ನೀನೇ ಇಷ್ಟ. ನೀನು ಆಲೋಚನೆ ಮಾಡೋ ರೀತಿ ಇಷ್ಟ. ಈ ಹಾಲು ಈಗ ನಮ್ಮ ಹೆಸರಿಗೆ ಬಂದ್ರೆ ಮುಂದೆ ನಮಗೆ ಒಳ್ಳೇದಲ್ವ ಶ್ರದ್ಧಾ? ಏನೋ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ, ಜೀವನ ಚೆನ್ನಾಗಾಗುತ್ತೆ. ನಮ್ಮಿಬ್ರು ಲೈಫ್ಗೆ ಒಳ್ಳೇದಲ್ವಾ? ಅಲ್ಲ ನೋಡು, ಕೇಳೋದಾಗಿದ್ರೆ ನಾವು ಬಂಗ್ಲೆನೇ ಕೇಳ್ಬೋದಾಗಿತ್ತು. ಇದೆಲ್ಲ ನಮಗೆ ಬೇಡವೇ ಬೇಡ ಅಂದೆ. ವರದಕ್ಷಿಣೆ ತಗೊಳ್ಳೋದಾದ್ರೆ ನಾನು ಮದುವೆನೇ ಆಗಲ್ಲ ಅಂದೆ. ಸರಿ ಸರಿ ಅಮ್ಮ, ಇವ್ರು ಮಾತಾಡ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ ಅಮ್ಮ? ಈ ಮದುವೆ ಹಾಲ್ನ ಅವ್ರ ಹೆಸರಿಗೆ ಬರ್ಕೊಡ್ಲೇಬೇಕು ನಾವು. ನನ್ನ ಮದುವೆ ಆಗ್ತಾ ಇದ್ದಾರೆ ಅಂದರೆ ತಮಾಷೆನಾ? ನೀವೊಂದು ಕೆಲಸ ಮಾಡಿ ಅಮ್ಮ, ಈ ಹಾಲ್ನ ನನ್ನ ಹೆಸರಿಗೆ ಬರ್ಕೊಟ್ಬಿಡಿ. ಅಯ್ಯೋ, ಆಗ್ಲಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮಗಳೇ. ನೀನು ಒಪ್ಕೊಂಡಿಯಲ್ಲ, ಈಗೇನು ಸಮಸ್ಯೆ ಇಲ್ಲ. ನಡೀಲಿ ಪುರೋಹಿತ್ರೆ, ಮದುವೆ ನಡೀಲಿ. ಅಮ್ಮ ಒಂದು ನಿಮಿಷ. ನನ್ನ ಮಾತಿನ್ನೂ ಮುಗ್ದಿಲ್ಲ. ಇಲ್ಲಿ ಚೌಕಾಸಿ ವ್ಯಾಪಾರ ನಡೀತಾ ಇದೆ. ನಂದು ಒಂದಷ್ಟು ಡಿಮ್ಯಾಂಡ್ಗಳಿವೆ. ಒಂದ್ ವೇಳೆ ಅಮ್ಮ ಈ ಹಾಲ್ ನನ್ನ ಹೆಸರಿಗೆ ಬರೆದ್ರು ನಾನು ನಿಮ್ಮನ್ನೆಲ್ಲ ತರು. ನಿಮ್ ಕಸಿನ್ ಇದಾರಲ್ಲ, ನಾನು ಅವ್ರನ್ನ ಮದುವೆ. ನೋಡಿ, ನೀವು ಅವ್ರ ಬಗ್ಗೆ ನಮ್ಗೆ ಯಾರಿಗೂ ಹೇಳೇ ಇಲ್ವಲ್ಲ? ನೀನ್ ಏನ್ ಹೇಳ್ತಾ ಇದೀಯಾ? ಹಾ, ನಿಮ್ ಕಸಿನ್ ಅಮೆರಿಕಾ ರಿಟರ್ನ್ ಅಲ್ವಾ? ಒಳ್ಳೆ ಕೆಲಸ ಬೇರೆ, ಕೈ ತುಂಬಾ ಸಂಬಳ, ನಿಮ್ಗಿಂತ ವೆಲ್ ಸೆಟಲ್ಡ್ ಅಲ್ವಾ ಅವರು? ಹಿ ಲುಕ್ಸ್ ಹ್ಯಾಂಡ್ಸಮ್. ನಾನು ಅವರನ್ನೇ ಮದುವೆ ಆಗ್ತೀನಿ. ಏ ಹುಡುಗಿ, ತಲೆ ಕೆಟ್ಟಿದ್ಯಾ ನಿನ್ಗೆ? ನನ್ನ ಮಗನ್ ಬಿಟ್ಟು ಈ ಹುಡುಗನ ಬಗ್ಗೆ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ನಾಚಿಕೆನಾ? ಏನು ನಾಚಿಕೆ ಅಂದ್ರೆ? ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ. ಹಾಲ್ ನನ್ನ ಹೆಸರಿಗೆ ಬೇಕು ಅಂದ್ರೆ ನಂದೇ ಚಾಯ್ಸ್, ನಂದೇ ಇಷ್ಟ. ನೀವ್ ಯಾರು ಕೇಳಕ್ಕೆ? ನಾನ್ಯಾಕ್ರಿ ಕಾಂಪ್ರಮೈಸ್ ಮಾಡ್ಕೋಬೇಕು? ನೀನೇನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿಮ್ಗೆ? ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಿಮಗ್ ಗೊತ್ತಾ? ಈಗ ನಿಮ್ಗೆ ನನ್ ತಂಗಿ ಚೆನ್ನಾಗಿದ್ದಾಳೆ ಅನಿಸ್ತಾ ಇದೆ. ತಂಗಿ ಇಲ್ದೇ ಇದ್ರೆ ಫ್ರೆಂಡ್ ನೋಡ್ಕೊಂಡು ಹೀಗೆ ಹೇಳ್ತಾ ಇದ್ರಾ? ಅಥವಾ ಪಕ್ಕದ ಮನೆ ಹುಡುಗಿ? ಏನ್ರಿ ನೀವು ಮದುವೆನ ಚಂದ ಲುಕ್ಕು ಇದ್ರಿಂದ ಅಳಿತಾ ಇದ್ದೀರಾ? ನನ್ನಮ್ಮ ಪಾಪ ನನ್ ಜೀವನ ಚೆನ್ನಾಗಾಗ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ನೀವಿದೇ ಸರಿಯಾದ ಟೈಮ್ ಅಂತ ಕಲ್ಯಾಣ ಮಂಟಪ ನಿಮಗ್ ಬರ್ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ. ಒಂದು ಮಗಳು ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ತಾ ಇದ್ದಾಳೆ ಅಂದ್ರೆ ಅಲ್ಲಿಗೆ ಒಳ್ಳೆತನನ ತಗೊಂಡು ಹೋಗ್ತಾಳೆ. ಮನೇಲಿ ಒಳ್ಳೆದನ್ನೆಲ್ಲ ಕಿತ್ಕೊಂಡು ಹೋಗಲ್ಲ. ತಿಳ್ಕೊಳ್ಳಿ. ನನ್ನ ಮನೆ ನಾನೇ ಹಾಳು ಮಾಡ್ಲಾ? ನನ್ನಮ್ಮ ಈ ಮದುವೆ ಹಾಲ್ ಅಲ್ಲ, ತನ್ನ ಪ್ರಾಣ ಬೇಕಾದ್ರೂ ಕೇಳಿದ್ರೆ ಕೊಟ್ಬಿಡ್ಬೋದು.
ನಿನಗೆ ಒಳ್ಳೇದಾಗ್ಲಿ ಅನ್ನೋ ಆಸೆಗೆ. ಆದ್ರೆ ನಾನು ಬಿಡಲ್ಲ. ನನ್ನ ಪ್ರೀತಿನ ಅಸಹಾಯಕತೆ ಆಗಕ್ಕೆ ನಾನ್ ಬಿಡಲ್ಲ. ನನ್ನಮ್ಮ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಇವತ್ತು ನನ್ನ ಮದುವೆಯಲ್ಲಿ ಅವರ ಆತ್ಮಗೌರವ ಹಾಳಾಗೋದನ್ನ ನೋಡಕ್ ನನ್ಗಿಷ್ಟ ಇಲ್ಲ. ಅಮ್ಮಂಗ್ ಮಾತ್ರ ಅಲ್ಲ, ನನಗೂ ಗೌರವ ಇದೆ, ಅಭಿಮಾನ ಇದೆ. ನೀವ್ ವರದಕ್ಷಿಣೆ ಕೇಳಿದ್ರೆ ಕೊಡಕ್ ಆಗದೆ ಇರೋದಲ್ಲ ವಿಷಯ. ನಮ್ಮ ಅಭಿಮಾನನ ನಾವು ಮಾರ್ಕೊಂಡು ನೀವ್ ಹೇಳ್ದಾಗ ಕೇಳೋಕ್ ಆಗೋದಿಲ್ಲ. ನಿಮ್ಮಂತವ್ರತ್ರ ಒಪ್ಪಂದ ಮಾಡ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ ನಮ್ಗೆ. ಸಾರಿ, ನಂಗೆ ಯಾರನ್ನೂ ಹರ್ಟ್ ಮಾಡೋ ಅಭ್ಯಾಸ ಇಲ್ಲ. ಆದ್ರೆ ಹಾಗೆ ಮಾಡದೆ ಬೇರೆ ವಿಧಿ ಇಲ್ಲ. ಇವತ್ತು ಮನುಷ್ಯರಿಗೆ ಗೌರವ ಕೊಡದೆ ಅವರ ಆಸ್ತಿ ಅಂತಸ್ತು ದುಡ್ಡಿಗೆ ಗೌರವ ಕೊಡೋರ್ನ ಸೌಂದರ್ಯನೇ ಎಲ್ಲ ಅನ್ಕೊಂಡಿರೋ ನಿಮ್ಮಂತ ಚೀಪ್ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸಿ ಯಾವ ಸಾಧನೆ ಮಾಡಬೇಕಾಗಿಲ್ಲ. ನಾನು ನೀವೆಲ್ಲರ ತರ ಅಲ್ಲ, ಸೆನ್ಸಿಟಿವ್ ಮನುಷ್ಯ ಅನ್ಕೊಂಡಿದ್ದೆ. ಇರೋದ್ರಲ್ಲೇ ನೆಮ್ಮದಿಯಾಗಿರೋದು ನಿಮ್ಗಿಷ್ಟ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, ತೃಪ್ತಿ ಅನ್ನೋದೇ ಇಲ್ಲ. ನಿಮ್ಮಂತವ್ರಿಗೆ ಒಂದಲ್ಲ 1000 ಕಲ್ಯಾಣ ಮಂಟಪ ಸಿಕ್ಕಿದ್ರು ನೆಮ್ಮದಿನೇ ಇರಲ್ಲ. ಅವ್ರವ್ರ ಯೋಚನೆಗಳು ವಿಚಾರಗಳು ಅವ್ರವ್ರಿಗೆ. ತಪ್ಪು ಅನ್ನಕ್ಕೆ ನಾನು ಯಾರೂ ಅಲ್ಲ. ಆದ್ರೆ ನಮ್ಮಿಬ್ಬರ ಯೋಚನೆಗಳು ಹೊಂದಿಕೆ ಆಗಲ್ಲ. ತರು, ನಂಗೆ ಮದುವೆ ಬೇಡ. ನೋಡು ಶ್ರದ್ಧಾ, ನೀನು ಅಂದ್ರೆ ನನಗಿಷ್ಟ. ನಾನೇನೇ ಮಾಡೋದಿದ್ರು ನಮ್ಮ ಭವಿಷ್ಯಕ್ಕೆ ಅಂತ ನಾನು ಇರೋದ್ರಲ್ಲಿ ಎಲ್ಲ ಕಳ್ಕೊತೀನಿ. ಆದ್ರೆ ನೀವು ಎಷ್ಟೇ ಇದ್ರು ಇನ್ನೂ ಬೇಕು ಅನ್ಕೋತೀನಿ. ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಅಕ್ಕ ಹೇಳಿದ ಅರ್ಥ ಆಯ್ತಲ್ವಾ? ನೀವಿನ್ ಹೊಡ್ಬೋದು. ಏಯ್, ಏನು ಮುಖ ನೋಡ್ತಾ ಇದ್ಯಾ? ನನ್ನ ಮಗನಿಗೆ ಹುಡುಗಿ ಸಿಗಲ್ವಾ? ನಡಿಯೋ ಹೋಗೋಣ, ಬನ್ರಿ. ಏನು ಇದು ಹೀಗಾಗೋಯ್ತು?
ಒಂದು ನಿಮಿಷ, ನನಗೆ ನಿಮ್ಮ ಹತ್ರ ಮಾತಾಡಬೇಕಿದೆ. 2 ನಿಮಿಷ. ಇವತ್ತು ನೀವೆಲ್ಲ ಇಲ್ಲಿಗೆ ನನ್ನ ಮದುವೆ ಅನ್ನೋ ಕಾರಣಕ್ಕೆ ಬಂದಿದ್ದೀರಿ. ನನಗೆ ತುಂಬ ಖುಷಿ ಇದೆ ಆ ಬಗ್ಗೆ. ಯಾರೋ ಆಫೀಸಿಗೆ ರಜೆ ಹಾಕಿ ಬಂದಿದ್ದೀರಿ, ಇನ್ಯಾರೋ ಬೇರೆ ಊರಿಂದ, ಮತ್ಯಾರೋ ಇರೋ ಕೆಲಸ ಬಿಟ್ಟು ಇದಕ್ಕೆ ಅಂತ ಬಂದಿದ್ದೀರಾ. ನನಗೋಸ್ಕರ ಅಂತ ಏನೋ ಗಿಫ್ಟ್ಸ್ ಕೂಡ ತಂದಿದ್ದೀರಿ, ಜೊತೆಗೆ ಆಶೀರ್ವಾದ ಕೂಡ ತಂದಿರ್ತೀರಿ ಅಲ್ವಾ? ಪ್ರಾಯಶಃ ನೀವೆಲ್ಲರೂ ತಗೊಂಬಂದಿದ್ದೀರಲ್ಲ ಆಶೀರ್ವಾದ. ಆ ಆಶೀರ್ವಾದದ ಸಹಾಯದಿಂದಾನೇ ನಾನಿವತ್ತು ಇಲ್ಲಿ ನಿಂತ್ಕೊಂಡು ನನಗನ್ಸಿದ್ದನ್ನ ಧೈರ್ಯವಾಗಿ ಹೇಳೋಕಾಯ್ತು. ನನ್ನ ಮದುವೆ ಮುರಿದು ಹೋಯ್ತು. ಹೌದು, ಆದ್ರೆ ನೀವು ಅದಕ್ಕೋಸ್ಕರ ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ನನಗೆ ನನ್ನ ಬಗ್ಗೆ ಬೇಸರ ಆಗ್ತಾ ಇಲ್ಲ. ಯಾಕೆಂದ್ರೆ ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಇವತ್ತು ನನಗೆ, ನನ್ನ ಕುಟುಂಬಕ್ಕೆ ಏನಾಯ್ತು ಅದು ಎಷ್ಟೋ ಜನ ಹುಡುಗಿಯರ ಜೀವನದಲ್ಲಿ ಆಗುತ್ತೆ. ಇವ್ರುಗಳ ಡಿಮ್ಯಾಂಡ್ಗಳ ಭಾರಕ್ಕೆ ನಾವು ಹೂತೇ ಹೋಗ್ಬೇಕು, ಬೇರೆ ದಾರಿನೇ ಇರಲ್ಲ. ಇಂಥ ಹೊತ್ತಲ್ಲಿ ಹಿಂತಿರುಗಿ ವಾಪಸ್ ಹೋಗೋದು ತುಂಬಾ ಕಷ್ಟ. ಯಾಕೆಂದ್ರೆ ನೆಂಟರಿಷ್ಟರು ಸೇರಿರ್ತಾರೆ, ಇಡೀ ಸಮಾಜಕ್ಕೆ ಗೊತ್ತಾಗಿರುತ್ತೆ ಮದುವೆ ಅಂತ. ಮರ್ಯಾದೆ ಪ್ರಶ್ನೆ ನೋಡಿ, ಹುಡುಗಿ ಮನೆಯವರು ಸತ್ಯ ಗೊತ್ತಿದ್ದು ತಲೆ ತಗ್ಸಿ ಏನೂ ಆಗದೆ ಇರೋ ಹಾಗೆ ನೋವನ್ನೆಲ್ಲ ಸುಮ್ಮನೆ ಇರಬೇಕಾಗುತ್ತೆ. ಆದ್ರೆ ಇವತ್ತು ನನ್ನ ಕತೆ ಹಾಗಾಗಿಲ್ಲ ಅನ್ನೋ ಖುಷಿ ಇದೆ ನನಗೆ. ಅದಕ್ಕೆ ಹೇಳಿದ್ದು, ಪ್ರಾಯಶಃ ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಧ್ಯ ಆಯ್ತು ಅಂತ. ನಿಮ್ಗೆಲ್ಲ ಥ್ಯಾಂಕ್ಸ್. ಇವತ್ತಲ್ಲ ನಾಳೆ ನಂಗೆ ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ. ಯಾರಿಗೆ ನನ್ನ ಮನಸ್ಸು ಅರ್ಥ ಆಗುತ್ತೋ, ಯಾರಿಗೆ ನನ್ನ ಮೇಲೆ ಗೌರವ ಇರುತ್ತೋ ಅಂಥ ಗಂಡು. ನನಗ ವಿಶ್ವಾಸ ಇದೆ. ನನ್ನನ್ನೇನು ಅವನು ತಲೆ ಮೇಲೆ ಕೂಡಿಸ್ಕೊಳ್ಳೋದು ಬೇಡ, ಆದರೆ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಕಾಳಜಿ ಇದ್ರೆ ಸಾಕು. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಇನ್ನೊಂದ್ಸಲ ಥ್ಯಾಂಕ್ಸ್. ಹಾ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ, ಆದ್ರೆ ಆಶೀರ್ವಾದ ಮಾತ್ರ ನಾನಿಟ್ಕೋತೀನಿ. ಅದಕ್ಕೆ ನಂಗದು ಹೆಲ್ಪ್ ಆಗುತ್ತೆ. ಹಾ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ, ಆದ್ರೆ ಆಶೀರ್ವಾದ ಮಾತ್ರ ನಾನಿಟ್ಕೋತೀನಿ. ಅದಕ್ಕೆ ನಂಗದು ಹೆಲ್ಪ್ ಆಗುತ್ತೆ. ಕ್ಷಮಿಸಿ ಬಿಡಲೇ ನಾನಿಸೋತು, ಕೈ ಚಾಚಲೇ ಎಲ್ಲ ಮರೆತು, ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನಿದೆಯ ಮೊದಲ ಮಾತು. ಅಳುತ್ತಲಿದೆ ನೆನಪೊಂದು ಕುಳಿತು, ನೀ ಬಿಟ್ಟು ಹೋದಂತ ಕುಂಟು ಕನಸೊಂದನ್ನು ಕೈ ಚಾಚಲೇ ಕ್ಷಮಿಸಿ ಬಿಡಲೇ ನಾನಿಸೋತು. ವಿಚಿತ್ರ ಹುಡುಗಿನಪ್ಪ ಶ್ರದ್ಧಾ. ಅಲ್ಲ, ಮದುವೆ ಮುರಿದು ಹೋಗಿದ್ರು ಎಲ್ಲರ ಹತ್ರ ಹೇಗೆ ಮಾತಾಡಿದ್ಲು ನೋಡು. ಶಿ ವಾಸ್ ಸೋ ನಾರ್ಮಲ್. ಅವಳಿಗೆ ಬೇಜಾರಾಗಿರೋ ಥರ ನಂಗೆ ಕಾಣಲೇ ಇಲ್ಲ. ಹಾಗಲ್ಲ ಅರವಿಂದ್, ಬೇಜಾರಾಗಿರುತ್ತೆ. ಆ್ಯಕ್ಚುಲಿ
ಎಲ್ರಿಗಿಂತ ಹೆಚ್ಚಿಗೆ ಬೇಜಾರು ಅವಳಿಗಾಗಿರುತ್ತೆ. ಆದರೆ ಅವಳು ಅಳಲಿಲ್ಲ. ಯಾಕೆ ಹೇಳು? ಅವಳ ಹತ್ರ ಅವಳು ಇಡೀ ಫ್ಯಾಮಿಲಿ ಹೇಳುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಕೆಲವ್ರು ಹಾಗೆ ಸಂತೋಷನ ಎಲ್ರಿಗೂ ಹಂಚ್ತಾರೆ, ಆದರೆ ದುಃಖನ ತಮ್ಮೊಳಗೆ ಇಟ್ಕೋತಾರೆ. ಯಾರಿಗೂ ಕೊಡಲ್ಲ.